ನಟ ನಿರ್ದೇಶಕ ಉಪೇಂದ್ರ ಅವರು UI ಚಿತ್ರವನ್ನು ಪ್ರಾರಂಭ ಮಾಡಿದಾಗಿಂದ ಕುತೂಹಲ ಜಾಸ್ತಿಯಾಗಿದೆ. ಯಾವ ರೀತಿಯ ಕಂಟೆಂಟ್ ಮಾಡ್ತಾರೆ, ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ. ಈಗ ಅದರ ಟೀಸರ್ ರೀತಿಯ ಒಂದು ಟ್ರೈಲರ್ ಬಿಡುಗಡೆಯಾಗಿದೆ. ಆ ಕಥೆಯ ಬಗ್ಗೆ, ಆ ಸಿನಿಮಾದ ಬಗ್ಗೆ ಮತ್ತಷ್ಟು ಕುತೂಹಲ ಹೆಚ್ಚಾಗಿದೆ. ಧರ್ಮ 9, ಜಾತಿ 300-350 ಅಂತ ಟೀಸರಲ್ಲಿ ಬರುತ್ತೆ. ಆನಂತರ ಜಾತಿ ಧರ್ಮಗಳ ಜಗಳಗಳು ಯಾವ ರೀತಿ ಬರುತ್ತೆ ಅಂತ ಇದರಲ್ಲಿ ಹೇಳಿದ್ದಾರೆ. ಅಧಿಕಾರ ದೊಡ್ಡದು, ಧಿಕ್ಕಾರ ಅದಕ್ಕಿಂತ ಚಿಕ್ಕದು. ಧಿಕ್ಕಾರ ಹೇಳುವವರಿಗೆ ಬೆಲೆ ಇಲ್ಲ, ಅಧಿಕಾರ ಇದ್ದವರಿಗೆ ಬೆಲೆ ಅನ್ನೋದನ್ನೆಲ್ಲ ಇಲ್ಲಿ ಹೇಳಲಾಗಿದೆ. ತುಂಬ ವಿಷಯಗಳನ್ನು ಹೇಳಲಾಗಿದೆ. ಇದು 2040ರಲ್ಲಿ ನಡೆಯುವ ಕತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಟೀಸರ್ ನೋಡಿದಾಗ ಸದ್ಯ ನಮ್ಮ ಪರಿಸ್ಥಿತಿಯಲ್ಲಿ ನಮ್ಮಲ್ಲೇ ನಡೀತಾ ಇದೆ. ಕಾರಣ ಏನಂದರೆ ತುಂಬ ವೆಪನ್ಗಳನ್ನು ನಾವು ಖರೀದಿ ಮಾಡ್ತೇವೆ, ನಾವು ಸೇಫ್ ಅಂತ ಅನ್ಕೋತೀವಿ. ಆದರೆ ನಮ್ಮೊಳಗಿನ ಜಾತಿ, ಧರ್ಮ, ಮಾನವೀಯತೆ ಎಲ್ಲ ನಶಿಸಿದರೆ ನಾವೆಷ್ಟು ಸೇಫು, ನಾವೆಷ್ಟು ಚೆನ್ನಾಗಿದ್ದೇವೆ ಅಂತ ನಾವು ಯೋಚನೆ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮೊಬೈಲ್ಗಳನ್ನೆಲ್ಲ ಫ್ರೀಯಾಗಿ ನೋಡ್ತಾರೆ, ಬಟ್ ನಮಗೆ ಉಳ್ಕೊಳ್ಳೋಕ್ಕೆ ಮನೆ ಇಲ್ಲ. ನಮ್ಮೊಳಗಡೆ ಜಗಳಗಳು ನಡೀತವೆ. ಜಾತಿ ಅನ್ನೋದು ಹುಟ್ಟಿನಿಂದಲೇ ಬರುತ್ತೆ. ಅದಕ್ಕೆ ಈಗ ನಂಬರ್ಗಳು ಬೀಳುತ್ತೆ, ಅಂದರೆ ನಮ್ಗೆ ಗೊತ್ತಿಲ್ಲದಂಗೆ ಬೀಳುತ್ತೆ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾರೆ. ನಿಜವಾಗಿ ಈ ಒಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಲೇಬೇಕು ಅನ್ನೋ ಕುತೂಹಲ ಅಂತೂ ಜಾಸ್ತಿನೇ ಆಗಿದೆ. ಆನಂತರ ಇದರಲ್ಲಿ ಇನ್ನೊಂದು ನೀವು ಗಮನಿಸಿದ್ದೀರೇನು, ಮುಖಕ್ಕೆ ಅಂದರೆ ಮಾಸ್ಕ್ ಹಾಕ್ಕೊಂಡಿದ್ದಾರೆ, ಮೈಗೆ ಬಟ್ಟೆ ಇಲ್ಲ, ಮಾನ ಮಾತ್ರ ಮುಚ್ಕೊಂಡಿದ್ದಾರೆ. ಅದನ್ನು ಯೋಚನೆ ಮಾಡ್ತಾ ಇದ್ದರೆ ಈ ಏನು ಮಾಲಿನ್ಯತೆ, ಪರಿಸರ ಮಾಲಿನ್ಯ ಎಷ್ಟು ದೊಡ್ಡದಾಗಿದೆ ಅಂತ ಗೊತ್ತಾಗ್ತಾ ಇದೆ. ಅದರ ಸುತ್ತಮುತ್ತ ಪರಿಸರದ ಮಾಲಿನ್ಯತೆಯನ್ನು ಕೂಡ ಅವರು ಇಲ್ಲಿ ಪ್ರತಿಬಿಂಬಿಸಿದ್ದಾರೆ. ಎಲ್ಲದಕ್ಕೂ ಡಿಸೆಂಬರ್ 20ಕ್ಕೆ ನೀವು ಕಾಯಬೇಕು, ಅಲ್ಲೇ ನೋಡೋಣ. ಸಿನಿಮಾ ಅಂತೂ ಖಂಡಿತ ಮಿಸ್ ಮಾಡ್ಕೋಬೇಡಿ. ಕನ್ನಡದವರು, ಅದರಲ್ಲೂ ಉಪೇಂದ್ರ ನಿರ್ದೇಶನ ಮಾಡಿದ್ದಾರೆ ಅಂದರೆ ಅದರಲ್ಲಿ ತುಂಬ ವಿಷಯಗಳಿರುತ್ತೆ. ಮನೋರಂಜನೆ ಜೊತೆ ಮೆಸೇಜ್ ಕೂಡ ಇರುತ್ತೆ. ಖಂಡಿತ ಥಿಯೇಟ್ರಲ್ಲಿ ನೋಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.